कम्युनिस्ट पार्टी ऑफ इंडिया मार्क्सिस्ट सीपीआई एम ने शहर के गांधीगंज रैत भवन में इंटरनेशनल लेबर डे बड़े धूमधाम से मनाया। आरपी राजा, प्रभु संतोषकर, अबुबाई मलागे, इसामुद्दीन, श्रीदेवी चूड़े, रेखा हमिलापुरकर, बसवराज मालगे और कई अन्य लोगों ने प्रोग्राम में हिस्सा लिया। इस मौके पर बोलते हुए मीनाक्षी बाली और वाचकर ने इंटरनेशनल लेबर डे की अहमियत बताई और मजदूरों के अधिकारों की सुरक्षा के लिए लड़ने की जरूरत पर जोर दिया। उन्होंने मजदूर वर्ग की एकता और संगठन की अहमियत का भी जिक्र किया। यह प्रोग्राम मजदूरों के हितों के बारे में जागरूकता पैदा करने के मकसद से आयोजित किया गया था। कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर, सब्सक्राइब जरूर करें। 12,000 ಕೋಟಿ ಇನ್ನೊಂದ್ಸಲ ಹೇಳ್ತೀನಿ 12,000 ಕೋಟಿ ಡೈಲಿ ಇನ್ಕಮ್ 12,000 ಕೋಟಿ ಅದು ಎಣಿಸ್ಕೊಳ್ಳಿಕ್ಕೆ ಬರೋದು ಅವ್ನ ಹೆಂಡ್ರ ಮಕ್ಕಳಿಗೆ ಹೊಸ ಮಂದಿಗೆ ಎಣಿಸ್ಬೇಕು ಹಚ್ಚಿದ್ರು ಸಾಯ ತನಕ ಒಂದು 10 ಕೋಟಿ ಎಣಿಸೋದಾಗಲ್ಲ ಅಂದರೆ ನಮಗೂ ನಿಮಗೂ ಸಿಗೋದೇಕು ಅವನಿಗೆ ಸಿಗೋದೇಕು ಎಷ್ಟು ವ್ಯತ್ಯಾಸ ಇದೆ ಇಂಥ ವ್ಯತ್ಯಾಸದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದವರು ಯಾರು ಆ ವ್ಯವಸ್ಥೆಯ ವಿರುದ್ಧ ನಾವು ದಂಗೆ ಎದ್ದರೆ ನಮಗೆ ಬಡದಿಡೋರು ಯಾರು ಹೊಡೆದಿಡೋರು ಯಾರು ತುಳಿದಿಡೋರು ಯಾರು ಯಾರಾದರೂ ನಮ್ಮ ಪರವಾಗಿ ಮಾತಾಡ್ತಾರೆ ಯಾರು ಮಾತಾಡ್ತಾರೆ MLA ಮಾತಾಡ್ತಾನೆ MP ಮಾತಾಡ್ತಾನೆ ಯಾವ ZP ಮೆಂಬರ್ ಮಾತಾಡ್ತಾನೆ ಯಾವನು ಮಾತಾಡೋದು ನಿಮ್ಮ ಮನೆಗೆ ಇರ್ತಕ್ಕಂಥ ನಿಮ್ಮ ಮಕ್ಕಳು ಸಹಿತ ನಿಮ್ಮ ಪರವಾಗಿ ಮಾತಾಡ್ತಾರೆ ನಿಮ್ಮ ಮನೆಗೆ ಇರ್ತಕ್ಕಂಥ ನಿಮ್ಮ ಮನೆಯವ್ರು ಸಹಿತ ನಿಮ್ಮ ಪರವಾಗಿ ಮಾತಾಡ್ತಾರೆ ಏನು ಮಾಡ್ಸ್ಕೊಂಡು ಅಂತ ಅಂತಾರೆ ನಂಗೆ ಗೊತ್ತಿದೆ ಏನು ಮಾಡ್ತೀವಿ ಏನ್ರಿ ಮೇಡಿಯಾದ ಮಕ್ಕಳು ನೋಡಿದ ಮೇಡೆ ಅದರಿಂದ ಏನಾಗಲ್ಲ ಸುಮ್ಮನೆ ಕೂಡಿ ಬಿದ್ದಿರೋ ನೋಡಿದೆ ಅಂತ ಅಂದರೆ ನಮ್ಮ ಜೊತೆ ಇರ್ತಕ್ಕಂಥ ನಮ್ಮ ಹೊಟ್ಟೆಲಿ ಹುಟ್ಟಿದವರು ನಮ್ಮ ಮಕ್ಕಳು ನಮ್ಮನ್ನು ಕಟ್ಕೊಂಡವರು ಇದ್ದವ್ರು ಬಿದ್ದವರು ಅವ್ರು ಸಹಿತ ನಾವು ಕಾರ್ಮಿಕರಾಗಿ ದುಡಿಮೆಗೆ ತೊಡಗಿದಾಗ ಪಡ್ತಕ್ಕಂಥ ಪಾಡು ಅನುಭವಿಸ್ತಕ್ಕಂಥ ಬವಣೆ ಅದಲ್ಲ. ಸಂಘಟನೆಗೆ ಮೋಸ ಮಾಡಿರ್ಬೋದು, ಸಂಘಟನೆ ನಿಮ್ಗೆ ಮೋಸ ಮಾಡೋದ ಸಿದ್ಧಾಂತ ಮೋಸ ಮಾಡಿಲ್ಲ ನಿಮ್ಗೆ. ವೈಯಕ್ತಿಕವಾಗಿ ನಾ ಏನಾರ ನಿನ್ನ ಕಾಲು ಎಳೆದಿರ್ಬೇಕು, ನೀ ಏನಾರ ನನ್ನ ಕಾಲು ಎಳೆದಿರ್ಬೇಕು. ಸಿದ್ಧಾಂತ ಕಾಲು ಎಳೆದಿರು, ಚಳವಳಿ ಕಾಲು ಎಳೆದಿರು ಅಂಥೇಳಿನೇ ನೀವು ಚಳವಳಿಗಳಿಗೆ ನೋಡ್ರಿ. ನೀವೆಲ್ಲ ಲೀಡರ್ ಇದ್ದೀರಿ, ಗೇಡರ್ ಕಮ್ಮಿ ಇದ್ದೀರಿ, ಎಲ್ಲರೂ ಲೀಡರ್ ಇದ್ದೀರಿ. ಇಲ್ಲಿ ಒಂದೊಂದು ಸಂಘಟನೆ ಲೀಡ್ ಮಾಡ್ತೀರಿ ನೀವು. ನಿಮಗೆ ಹೆಂಗೆ ಅದು ಒಳಗೆ ಹತ್ತಂಗಿಲ್ಲ, ಹೆಂಗೆ ಬ್ಯಾನಿ ಆಗಂಗಿಲ್ಲ, ಹೆಂಗೆ ನೋವಾಗಲ್ಲ. ಅರೇ ಯಾರ ಮನೆಗರೇ ಆರಾಮಿಲ್ಲ ಅಂದ್ರೆ ಮಾತಾಡ್ಲಿಕ್ಕೆ ಹೋಗೋ ಮುಂದೆ 2 ಸೇರ್ ತೊಗೊಂಡು ಹೋಗ್ತೀರಿ. ಸಂಘಟನೆ ಕೆಲ್ಸಕ್ಕೆ ಹೊಂಟೀರಿ ಅಂದ್ರೆ ಸಂಘಟನೆಯಲ್ಲಿ ಏನು ನಡೆದದ ಏನದ ಅನ್ನೋ ಒಂದು ಕನಿಷ್ಠ ಇದು ಇರ್ಲಾರ್ದೇನೆ ಕೈ ಬೀಸ್ಕೊತ್ ಬರ್ತಿರಲ್ಲ. ನಾವೇನಾದ್ರೂ ನಿಮ್ಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ಬರ್ರಿಯಪ್ಪ, ನೀವು ಬರಲಿಲ್ಲ ಅಂದ್ರೆ ನಾವು ಸಾಯ್ಲಕತ್ತೀವಿ ಅಂತ ಹೇಳಿಗೆ ನಿಮಗಾಗಿ ಬರಬೇಕಿದು, ಹೋರಾಟಕ್ಕಾಗಿ ಬರಬೇಕಿದು. ನೆನ್ಪಿಟ್ಕೊಡ್ರಿ, ಇವತ್ತು ದೇಶದೊಳಗೆ ಸಂವಿಧಾನ ಉಳಿದದಂತ ತಿಳ್ಕೊಂಡಿರಲಿ. ಸಂವಿಧಾನ ಪುಸ್ತಕ ಉಳಿದದ, ಸಂವಿಧಾನದೊಳಗಿನ ಕಲಂ ಉಳಿದಿಲ್ಲ. ನಿಮ್ಗೆ ಅರ್ಥ ಯಾವಾಗ ಆಗ್ತದೋ ಗೊತ್ತಿಲ್ಲ. ಅಂತ ರಿಸರ್ವೇಷನ್ ಎಲ್ಲದ ರಿಸರ್ವೇಷನ್? ಗವರ್ಮೆಂಟ್ ಜಾಬ್ನಾಗ ಅಷ್ಟೇ ರಿಸರ್ವೇಷನ್ ಅಲ್ಲ, ಪ್ರೈವೇಟ್ನಾಗ ರಿಸರ್ವೇಷನ್ ಅದ. ಅಜೀಂ ಪ್ರೇಮ್ಜಿ ಬಲ್ಲಿ